ಸ್ವಂತ ಲ್ಯಾಂಡ್ ಇರಲಿ ಅಥವಾ ಅದು ಗುತ್ತಿಗೆ ತೆಗೆದುಕೊಂಡಿರೋ ಲ್ಯಾಂಡ್ ಇರಲಿ, ಯಾವುದೇ ಲ್ಯಾಂಡ್ ಇರಲಿ ಇದ್ರೂ ಕೂಡ ಏನನ್ನಾದ್ರೂ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಪ್ರೊಡ್ಯೂಸ್ ಅಂದರೆ ಪ್ರೊಡಕ್ಷನ್. ಆ ವ್ಯಕ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಂದ್ರೆ ಅವರೆಲ್ಲ ಪ್ರೊಡ್ಯೂಸರ್ಸೇ ಪ್ರೊಡಕ್ಷನ್ ಇದೆ. ಆ ಒಂದು ಇದರಲ್ಲಿ ಪ್ರತಿಯೊಬ್ಬರು ಕೂಡ ಉದ್ಯಮ ಆಧಾರನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಪ್ರಪ್ರಥಮವಾಗಿ ಒಂದನ್ನು ತಿಳ್ಕೊಳ್ಳಿ, ಬ್ಯಾಂಕಿನ ಜೊತೆಗೆ ನಿಮಗೆ ಮೊದಲೇ ಯಾವುದಾದ್ರೂ ಒಂದು ಸಂಬಂಧ ಇರಬೇಕು. ನೀವು ಅವ್ರ ಜೊತೆ ಯಾವುದಾದ್ರೂ ಒಂದು ರೂಪದಲ್ಲಿ ವಹಿವಾಟನ್ನು ಮಾಡ್ತಾ ಇರಬೇಕು. ಅಂದರೆ ನೀವು ಅವ್ರ ಹತ್ರ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, SB ಅಕೌಂಟ್ ಇರ್ಬೋದು, ಕರೆಂಟ್ ಅಕೌಂಟ್ ಇರ್ಬೋದು, ಪಿಗ್ಮಿ ಇರ್ಬೋದು, ಅಥವಾ ಇನ್ನೊಂದು ರೂಪದಲ್ಲಿ ಅದರ ಜೊತೆ ವಹಿವಾಟನ್ನು ಇಟ್ಕೊಂಡಿರ್ಬೋದು. ಬೀದಿ ಬದಿ ವ್ಯಾಪಾರಿಗಳು ಅಥವಾ ಬೀದಿ ಬದಿಯಲ್ಲಿ ಇರೋಂಥವ್ರು ಅಥವಾ ನಮ್ಗೆ ಏನು ಹೆಚ್ಚಿನ ದಾಖಲೆಗಳಿಲ್ಲ ಅನ್ನೋರ್ಗೂ ಕೂಡ WCD ಡಿಪಾರ್ಟ್ಮೆಂಟ್, ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟಲ್ಲಿ ಒಂದೇ ಬಾರಿಗೆ 10,000 ರೂಪಾಯಿಂದ ಫ್ರೀಯಾಗಿ ಒಂದು ವರ್ಷಕ್ಕೆ ಒಂದು ಸಲ ಕೊಡೋದಕ್ಕೆ ಸ್ಕೀಮ್ ಇದೆ. ಮೂರ್ತಿಯವರೇ, ಈಗ ಇದಕ್ಕೆ ಪೂರಕವಾಗಿ ಈಗ ಉದ್ಯಮ ಅಂತ ಬಂದಾಗ ಉದ್ಯಮಿಗಳು ಯಾರ್ಯಾರಾಗ್ಬೋದು, ಅದಕ್ಕೆ ಅರ್ಹತೆ ಏನು, ಆ ಬಗ್ಗೆ ಸ್ವಲ್ಪ ಹೇಳ್ಬೋದು ಕಾಣುತ್ತೆ. ಖಂಡಿತ ಸರ್, ತಾವು ಬಹಳ ಉತ್ತಮವಾದ ಪ್ರಶ್ನೆ ಕೇಳಿದ್ದೀರಾ. ಫಂಡಮೆಂಟಲ್ ಪ್ರಶ್ನೆ ಇದು. ಯಾರೆಲ್ಲ ಉದ್ಯೋಗ ಆಧಾರನ ಮಾಡ್ಕೋಬಹುದು, ಯಾರೆಲ್ಲ ಉದ್ಯಮಿಗಳು ಅಂತಂತ ನಿರ್ಧಾರ ಮಾಡುವಂತ. ಸೊ ಉದ್ಯಮಿ ಅನ್ನೋದಕ್ಕೆ ಯಾವುದೇ ರೀತಿ ಕ್ರೈಟೀರಿಯಾನ ಸರ್ಕಾರ ಹೇಳಿಲ್ಲ. ಇಂಥದೇ ಇದನ್ನು ಬಿಸ್ನೆಸ್ ಮಾಡ್ತಾ ಇರಬೇಕು ಅಥವಾ ಇಷ್ಟೇ ಮೂಲ ಬಂಡವಾಳ ಇರಬೇಕು ಅಂತ ಹೇಳಿಲ್ಲ. ಸೊ ಉದ್ಯಮಿಗಳು, ಒಂದು ಹಸು ಇಟ್ಕೊಂಡಿರೋರು ಕೂಡ ಉದ್ಯಮಿಗಳೇ, 4 ಕೋಳಿ ಸಾಕಿದ್ರು ಕೂಡ ಅವರು ಉದ್ಯಮಿಗಳೇ. ನಾ ಏನನ್ನೂ ಕೂಡ ಮಾಡ್ತಾ ಇಲ್ಲ, ಬಟ್ ನಾ ಕನ್ಸಲ್ಟೇಷನ್ ಮಾಡ್ತಾ ಇದ್ದೀನಿ ಅಂದರೂ ಕೂಡ ಅವರು ಕೂಡ ಉದ್ಯಮಿಗಳೇ. ಅವರು ಸೇವೆಯನ್ನು ಕೊಡ್ತಾ ಇದ್ದಾರೆ. ನಮ್ಮಲ್ಲಿ 2 ಬರೋವಂಥದ್ದು, ಒಂದು GSTನಲ್ಲಿ ಏನು ಹೇಳ್ತಾರೆ ಅಂದರೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ಒಂದು ಗೂಡ್ಸ್ ಅಂತ ಇರಬೇಕು, ಇಲ್ಲ ಸರ್ವಿಸ್ ಅಂತ ಇರಬೇಕು. ನಮ್ಮ MSMED ಆ್ಯಕ್ಟಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮೈಕ್ರೋ ಸ್ಮಾಲ್ ಮೀಡಿಯಮ್ ಎಂಟರ್ಪ್ರೈಸಸ್ ಆ್ಯಕ್ಟ್ ಪ್ರಕಾರ ಏನು ಹೇಳ್ತಾರೆ ಅಂತಂದರೆ, ಐತೆ ನೀವು ಏನನ್ನ ಬೇಕಾದರೂ ಮಾಡಿ, ಅಂದರೆ ಐದರ್ ಪ್ರೊಡ್ಯೂಸ್ ಮಾಡ್ತಾ ಇರಬೇಕು, ಇಲ್ಲ ನೀವು ಸೇವಾ ವಲಯದಲ್ಲಿ ಇರಬೇಕು ಅಂತ. ಪ್ರೊಡ್ಯೂಸ್ ಅಂದರೆ ಏನನ್ನು ಬೇಕಾದರೂ ಪ್ರೊಡ್ಯೂಸ್ ಮಾಡ್ತಾ ಇರ್ಬೋದು. ಈಗ ಹಸುವನ್ನ ಇಟ್ಕೊಂಡು ಹಾಲನ್ನು ಕರೆಯೋದು ಕೂಡ ಇಟ್ಸ್ ಪ್ರೊಡಕ್ಷನ್ ಇದೆ, ಐತೆ. ಕೋಳಿಯನ್ನು ಸಾಕಾಣೆ ಮಾಡಿ ಅದರಲ್ಲಿ ನೀವು ಮೊಟ್ಟೆ ಇದು ಮಾಡ್ಬೋದು ಅಥವಾ ಮಾಂಸನ ಇದು ಮಾಡ್ಬೋದು, ಏನೇನು ಮಾಡಿದ್ರು ಕೂಡ ಅಷ್ಟೆಲ್ಲ ಯಾತಕ್ಕೆ ಅಗ್ರಿಕಲ್ಚರ್ ಲ್ಯಾಂಡ್ ಇಟ್ಕೊಂಡಿರೋಂಥ ರೈತನೂ ಕೂಡ ಕೂಡ MSME ಆ್ಯಕ್ಟ್ ಪ್ರಕಾರ ಏನಂತ ಈ ಸಾಸೆ ಪ್ರೊಡ್ಯೂಸರ್, ಯಾಕೆಂದ್ರೆ ಒಂದು ಫಾರ್ಮ್ ಪ್ರೊಡ್ಯೂಸರ್. ಸೊ ಅದು ಸ್ವಂತ ಲ್ಯಾಂಡ್ ಇರಲಿ ಅಥವಾ ಅದು ಗುತ್ತಿಗೆ ತೆಗೆದುಕೊಂಡಿರೋ ಲ್ಯಾಂಡ್ ಇರಲಿ, ಯಾವುದೇ ಲ್ಯಾಂಡ್ ಇರಲಿ ಇದ್ರೂ ಕೂಡ ಏನನ್ನಾದರೂ ಪ್ರೊಡಕ್ಷನ್ ಅಂತ ಹೇಳ್ತಾರೆ. ಪ್ರೊಡ್ಯೂಸ್ ಅಂದರೆ ಪ್ರೊಡಕ್ಷನ್. ಆ ವ್ಯಕ್ತಿ ಪ್ರೊಡ್ಯೂಸ್ ಮಾಡ್ತಾ ಇದ್ದಂದ್ರೆ ಅವರೆಲ್ಲ ಪ್ರೊಡ್ಯೂಸರ್ಸೇ ಪ್ರೊಡಕ್ಷನ್ ಇದೆ. ಆ ಒಂದು ಇದರಲ್ಲಿ ಪ್ರತಿಯೊಬ್ಬರು ಕೂಡ ಉದ್ಯಮ ಆಧಾರನ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಮನೆಯಲ್ಲೇ ಯಾರಾದರೂ ಕೈ ಕೆಲಸ ಮಾಡ್ತಾ ಇರೋಂಥವ್ರು, ಕರಕುಶಲ ಹಪ್ಪಳ ಸಂಡಿಗೆ ಮಾಡ್ತಾ ಇರೋಂಥವ್ರು, ಐತೆ. ಅದಾದ ನಂತರ ಏನಂತಂದ್ರೆ ಈ ಕುಸುರಿ ಕೆಲಸ ಮಾಡ್ತಾ ಇರೋಂಥವ್ರು ಇರ್ಬೋದು, ಅಥವಾ ಏನಂತಂದ್ರೆ ಬುಟ್ಟಿಯನ್ನು ಹೆಣಿತಾ ಇರೋಂಥವ್ರು, ಕಸೂತಿ ಕೆಲಸ ಮಾಡ್ತಾ ಇರೋಂಥವ್ರು, ಟೆಕ್ಸ್ಟೈಲ್ ಮಾಡ್ತಾ ಇರೋಂಥವ್ರು, ಇಂಥದ್ದು ಅಂತೇನಿಲ್ಲ. ಪ್ರತಿಯೊಬ್ಬರು ಕೂಡ ಈ ಒಂದು ಇದರಲ್ಲಿ ಉದ್ಯಮಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ. ಮತ್ತು ಉದ್ಯಮ ರಿಜಿಸ್ಟ್ರೇಷನ್ಗೆ ಯಾವುದೇ ರೀತಿ ಶುಲ್ಕ ಇಲ್ಲ. ಇದು ಫ್ರೀ ಆಫ್ ಕಾಸ್ಟು. ಸರ್ಕಾರ ಉದ್ಯಮ ರಿಜಿಸ್ಟ್ರೇಷನ್ದು ಒಂದು ವೆಬ್ ಪೇಜ್ ಇದೆ, .gov.in ಇದರಲ್ಲಿ. ಅಲ್ಲಿ ಹೋಗ್ತು ಅಂತಂತಂದರೆ ನಿಮ್ಮ ಆಧಾರ್ ಕಾರ್ಡಲ್ಲಿ ಏನಿದೆ ಅದನ್ನು ಹಾಕ್ತು ಅಂದರೆ OTP ಬರುತ್ತೆ. ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋದು ನಂಬರ್ಗೆ OTP ಬರುತ್ತೆ. ಆ OTP ಮುಖಾಂತರ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಸೊ ಉದ್ಯಮ ರಿಜಿಸ್ಟ್ರೇಷನ್ ಆಗ್ತಿದ್ದಾಗ ಇವರು ಉದ್ಯಮಿಪತಿ ಆದರು. ಯಾವತ್ತೇ ತಿಳ್ಕೊಳ್ಳಿ, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಥವಾ ಹಣಕಾಸು ಕ್ಷೇತ್ರದಲ್ಲಿ ಒಬ್ಬ ಉದ್ಯಮಿ ಅಂತಿದ್ದಾಗೇನೆ, ನೀವು ಉದ್ಯಮ ರಿಜಿಸ್ಟ್ರೇಷನ್ ಕೊಡ್ತಿದ್ದಾಗೇನೆ ನೀವು ಅಲ್ಲಿ ವ್ಯಕ್ತಿ ಅಲ್ಲ, ನೀವು ಸಂಸ್ಥೆ. ನಿಮಗೆ ಸಾಂಸ್ಥಿಕ ರೂಪ ಬಂದ್ಬಿಡ್ತು. ಒಂದು ಸಂಸ್ಥೆ ಅಂತಿದ್ದಾಗೇನೆ ಹಣಕಾಸು ಕ್ಷೇತ್ರದಲ್ಲಿ ಅದಕ್ಕೆ ಕೊಡೋವಂಥ ಬೆಲೆ ಮತ್ತು ಅದು ಕೊಡೋವಂಥ ಒಂದು ನೋಡೋವಂಥ ರೀತಿ ನೀತಿನೇ ಬೇರೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಯಾವುದೇ ಸಂಸ್ಥೆ ಇದ್ದರೂ ಉದ್ಯಮ ರಿಜಿಸ್ಟ್ರೇಷನ್ನ ಮಾಡ್ಕೊಳ್ಳಿ. ಸಣ್ಣ ಕೆಲಸ ಆಗಿರಲಿ. ಮತ್ತು MSMED ಆ್ಯಕ್ಟಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮೈಕ್ರೋ ಅಂತಂತಂದರೆ 2.5 ಕೋಟಿ ತನಕ ಇನ್ವೆಸ್ಟ್ಮೆಂಟ್ ಮಾಡಿ ವರ್ಷಿಕವಾಗಿ 10 ಕೋಟಿ ಟರ್ನ್ ಓವರ್ ಇದ್ದವರೆಲ್ಲ ಮೈಕ್ರೋಗೆ ಬರ್ತಾರೆ. ಬಟ್ ಮಿನಿಮಮ್ ಎಷ್ಟು ಅಂತ ಎಲ್ಲೂ ಕೂಡ ಹೇಳಿಲ್ಲ. ನೀವು 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 1000 ರೂಪಾಯಿ ಟರ್ನ್ ಓವರ್ ಮಾಡಿದ್ರು ಕೂಡ ನೀವು ಮೈಕ್ರೋ ಇಂಡಸ್ಟ್ರೀಸ್ಗೆ ಬರ್ತೀರ. ಆದ್ದರಿಂದ ನೀವು ಪ್ರತಿಯೊಬ್ಬರು ಕೂಡ ಉದ್ಯಮ ರಿಜಿಸ್ಟ್ರೇಷನ್ನ ಮಾಡಿಕೊಡೋದು ಸೂಕ್ತ ಅಂತ ನನ್ನ ಭಾವನೆ. ಈಗ ಆಮೇಲೆ ಸರ್, ಈಗ ಸಾಲ ಸೌಲಭ್ಯಗಳು ಅಂತ ಬಂದಾಗ ಯಾವ ರೀತಿ ನಾವು ಹೋಗಬೇಕು, ಏನು ಎಲ್ಲೆಲ್ಲಿ ಹೋಗಬೇಕು, ಅದರ ಸಾಧ್ಯತೆಗಳು ಏನು, ಆಮೇಲೆ ಅದರ ನಂತರ ನೀವು
ಬಹುಶಃ ಸರ್ಕಾರಿಯ ಒಂದೊಂದು ಯೋಜನೆಗಳನ್ನು ಇಟ್ಕೊಂಡು ಅದನ್ನು ಸಂಪೂರ್ಣ ವಿವರಿಸ್ತಾ ಹೋಗ್ಬೋದು ಕಾಣ್ತದೆ. ಖಂಡಿತ. ಸೊ ಸಾಲ ಸೌಲಭ್ಯ ಅಂತ ನಮಗೆ ಬೇಕಾದಾಗ ಯೂಶಲಿ ನಾವೇನು ಮಾಡ್ತೀವಿ ಅಂತಂದರೆ ಬ್ಯಾಂಕಿಂಗ್ಗಳಿಗೆ ಹೋಗ್ತೀವಿ. ಉತ್ತಮವಾಗಿ ಹೋಗೋ ಇದು ಇರೋವಂಥ ವ್ಯವಸ್ಥೆ ಅಂದರೆ ಬ್ಯಾಂಕಿಂಗ್ ಕ್ಷೇತ್ರ. ಬ್ಯಾಂಕಿಂಗ್ನಲ್ಲಿ ಅದು ಯಾವುದೇ ರೀತಿ ಬ್ಯಾಂಕಿಂಗ್ ಆಗಿರಲಿ, ಅದು ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಸೌಹಾರ್ದ ಆಗಿರ್ಬೋದು, ಆಯಿತಾ, ಇಲ್ಲ ಅಂತಂತಂದರೆ ಏನೋ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳಾಗಿರ್ಬೋದು, ಪ್ರೈವೇಟ್ ಸೆಕ್ಟರ್ ಯೂನಿಟ್ಗಳಾಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು, ಎಕ್ಸ್ಪೋರ್ಟ್ ಬರೋದು, ಬ್ಯಾಂಕ್ ಅನ್ನೋದಕ್ಕೆ ಸಂಸ್ಥೆಗೆ ಹೋಗೋದು ಉತ್ತಮ. ಬ್ಯಾಂಕಿಗೆ ಹೋಗಬೇಕಾದಾಗ ನಾನು ಮೊದಲೇ ಹೇಳಿದಾಗೆ ಫೈನಾನ್ಷಿಯಲ್ ಡಾಕ್ಯುಮೆಂಟ್ಸ್ ಅಂತಂದರೆ ನಿಮ್ಮ ಉದ್ಯಮ ರಿಜಿಸ್ಟ್ರೇಷನ್ನು, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡ್ ಇದನ್ನೆಲ್ಲ ಇಟ್ಕೊಂಡು ಹೋಗುವಂಥದ್ದು. ಪ್ರಪ್ರಥಮವಾಗಿ ಒಂದನ್ನು ತಿಳ್ಕೊಳ್ಳಿ, ಬ್ಯಾಂಕಿನ ಜೊತೆಗೆ ನಿಮಗೆ ಮೊದಲೇ ಯಾವುದಾದ್ರೂ ಒಂದು ಸಂಬಂಧ ಇರಬೇಕು. ನೀವು ಅವ್ರ ಜೊತೆ ಯಾವುದಾದ್ರೂ ಒಂದು ರೂಪದಲ್ಲಿ ವಹಿವಾಟನ್ನು ಮಾಡ್ತಾ ಇರಬೇಕು. ಅಂದರೆ ನೀವು ಅವ್ರ ಹತ್ರ ಒಂದು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್, SB ಅಕೌಂಟ್ ಇರ್ಬೋದು, ಕರೆಂಟ್ ಅಕೌಂಟ್ ಇರ್ಬೋದು, ಪಿಗ್ಮಿ ಇರ್ಬೋದು, ಅಥವಾ ಇನ್ನೊಂದು ರೂಪದಲ್ಲಿ ಅದರ ಜೊತೆ ವಹಿವಾಟನ್ನು ಇಟ್ಕೊಂಡಿರ್ಬೋದು. ಓಕೆ, ಇದಕ್ಕೆ ಇವನ್ ನಮ್ಮ ಇದರಲ್ಲಿ ಏನು ಮಾಡಿದ್ದಾರೆ, ಈಗ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತಂತ ಗ್ರಾಮೀಣ ವ್ಯವಸ್ಥೆಗೋಸ್ಕರನೇ ಮಾಡ್ಕೊಂಡಿದ್ದಾರೆ. ಸಾಲ ಸೌಲಭ್ಯ ತೆಗೆದುಕೊಳ್ಳೋದಕ್ಕೆ ನಮ್ಮಲ್ಲಿ ಹಲವಾರು ಥರ ಸ್ಕೀಮ್ ಇದೆ. ಪ್ರಪ್ರಥಮವಾಗಿ ಏನು ಹೇಳ್ಬೋದು ಅಂತಂದರೆ 1,50,000 ತನಕ ಲೋನ್ ತೆಗೆದುಕೊಳ್ಳೋಕ್ಕೆ ಯೂಶಲಾಗಿ ಯಾವುದೇ ರೀತಿ ಶ್ಯೂರಿಟಿನ ಕೇಳೋದಿಲ್ಲ. ಸೆಕ್ಯೂರಿಟಿನ ಕೊಡಬೇಕಾಗುವಂಥ ಅವಶ್ಯಕತೆಯೂ ಕೂಡ ಇಲ್ಲ. ಈ 50,000 ಒಳಗಡೆ ತೆಗೆದುಕೊಳ್ಳುವಂಥದ್ದಕ್ಕೆ ಕೇಂದ್ರ ಸರ್ಕಾರದ ಹಲವಾರು ಸ್ಕೀಮ್ಗಳಿದ್ದಾವೆ. ಓಕೆ, ಆ ಸ್ಕೀಮ್ಗಳನ್ನ ಡೀಟೇಲ್ಸ್ನ ನಾನು ನಿಮಗೆ ಕೊಡ್ತೇನೆ. ಮತ್ತೇನಂತಂದರೆ ನೋಡಿ, ನಮ್ಮ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಸ್ಕೀಮ್ನ ಮಾಡಿದೆ ಅಂತಂದರೆ, ಅತ್ಯಂತ ದೊಡ್ಡದಾದ ಇಂಡಸ್ಟ್ರೀಸ್ ಲೈಕ್ ಅದು ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, 10,000 ಕೋಟಿ, ಲಕ್ಷಾಂತರ ಕೋಟಿ ವ್ಯವಸ್ಥೆಯಲ್ಲಿ ವ್ಯಾಪಾರ ಮಾಡ್ತಾ ಇರೋರು ಕೂಡ ಲೋನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಅದನ್ನು ಬಿಟ್ಟರೆ ಮಧ್ಯಮ ಐತೆ, ಸಣ್ಣ ಲಘು ಉದ್ಯಮಗಳು ಕೂಡ ಲೋನ್ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದೆ. ಕುಶಲಕರ್ಮಿಗಳಿಗೂ ಕೂಡ ಲೋನ್ ಕೊಡೋದಕ್ಕೆ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯನ್ನು ತಂದಿದ್ದಾರೆ. ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 1 ಲಕ್ಷ ಮೊದಲನೇ ಸಲ ಯೋಜನೆಗೆ ಆಯ್ತಾ ಲೋನ್ನ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನಮ್ಗೆ ಇದು ಯಾವುದಕ್ಕೂ ಬರಲ್ಲ, ನಾವು ಬೀದಿ ಬದಿಲಿ ಇರ್ತೀವಿ, ಬೀದಿ ಬದಿ ವ್ಯಾಪಾರಿಗಳು ಅಥವಾ ಬೀದಿ ಬದಿಲಿ ಇರೋಂಥವ್ರು ಅಥವಾ ನಮ್ಗೆ ಏನು ಹೆಚ್ಚಿನ ದಾಖಲೆಗಳಿಲ್ಲ ಅನ್ನೋರ್ಗೂ ಕೂಡ WCD ಡಿಪಾರ್ಟ್ಮೆಂಟ್, ವುಮನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟಲ್ಲಿ ಒಂದೇ ಬಾರಿಗೆ 10,000 ರೂಪಾಯಿಂದ ಫ್ರೀಯಾಗಿ 1 ವರ್ಷಕ್ಕೆ ಒಂದು ಸಲ ಕೊಡೋದಕ್ಕೆ ಸ್ಕೀಮ್ ಇದೆ. ಓಕೆ, ಅದನ್ನು ಅವ್ರು ವಾಪಸ್ ಕಟ್ಟುವಂಥ ಅವಶ್ಯಕತೆ ಏನಿಲ್ಲ. ಅಲ್ಲಿ ಲೋಕಲ್ ಆಗಿರೋಂಥ ಏನು ಕೌನ್ಸಿಲರ್ಗಳಿರ್ತಾರೆ ಅಥವಾ ಕಾರ್ಪೊರೇಟರ್ಗಳಿರ್ತಾರೆ, ಅವ್ರ ಮುಖಾಂತರ WCDಗೆ ಹಾಕಿದ್ರೆ 10,000 ರೂಪಾಯಿನ ಅದಕ್ಕೆ ವುಮನ್ ಆಗೋದಾಗಿರಲಿ ಅಥವಾ ಮೇಲಾದಾಗಿರಲಿ ಯಾರಾದ್ರಾಗಲೂ ಪರವಾಗಿಲ್ಲ, ಅದು ಗಂಡು ಹೆಣ್ಣು ಅಂತ ಏನಿಲ್ಲ, ಅವ್ರಿಗೆ 10,000 ರೂಪಾಯಿನ ಒಂದು ಬಾರಿ ಜೀವಮಾನದಲ್ಲಿ ಉಚಿತವಾಗಿ ಕೊಡ್ತಾರೆ. ಏನಂದ್ರೆ ಅವ್ರು ಏನಾದರೂ ಸಣ್ಣ ವ್ಯಾಪಾರವನ್ನು ಮಾಡ್ಕೊಂಡು ಹೋಗಲಿ ಅಂತ, ಒಂದು ಎಳ್ನೀರಾದ್ರೂ ಕೊಚ್ಚಿ ಬೇಕಾದ್ರೆ ಮಾಡಲಿ, ಏನೋ ಒಂದು ಸಣ್ಣ ವ್ಯಾಪಾರವನ್ನು ಮಾಡ್ಕೊಂಡು ಹೋಗೋದಕ್ಕೆ 10,000 ಉಚಿತವಾಗಿ ಕೊಡ್ತಾರೆ. ಅದಕ್ಕೆ ಯಾವುದೇ ರೀತಿ ದಾಖಲಾತಿನೂ ಕೂಡ ಕೇಳೋದಿಲ್ಲ ಸರ್ಕಾರ. ಅಂದರೆ ಭಾರತ ಸರ್ಕಾರ ಪ್ರತಿಯೊಬ್ಬ ಪ್ರಜೆಗೂ ಪ್ರತಿಯೊಬ್ಬ ಅವತನ ಒಂದು ಮಟ್ಟದಲ್ಲಿ ಆದಾಯದ ಮಟ್ಟದಲ್ಲಿ ಸಹಾಯನ ಕಲ್ಪಿಸೋಕ್ಕೆ ಸ್ಕೀಮ್ ಇದೆ. ಕರೆಕ್ಟ್. ಏನು ನಮಗೇನು ಕೊಡ್ತಾ ಇಲ್ಲ ಸರ್ಕಾರ ಅಂತ ಹೇಳುವಂಗಿಲ್ಲ ಇಲ್ಲ. ಆದ್ರೆ ಆ ಸ್ಕೀಮ್ನ ಮಾಹಿತಿ ನಮ್ಮ ಜನತೆಗೆ, ಈಗ 10,000 ರೂಪಾಯಿ ತಗೊಳ್ಳೋದು ಅಂತಂದ್ರೆ ಅದು ಹೇಗೆ ಸರ್? ಸೊ ಅದಕ್ಕೇನಿಲ್ಲ, ವುಮನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ಗೆ ಹೋಗ್ತು ಅಂತಂದ್ರೆ ಅಲ್ಲಿ ಅರ್ಜಿಯನ್ನು ಕೊಡ್ತಾರೆ. ಅಲ್ಲಿ ಹೋಗಿ ಅರ್ಜಿಯನ್ನು ಕೇಳಿದ್ರೆ ತಾಲೂಕಾ ಮಟ್ಟದಲ್ಲಿ ಯಾವ ಇಲಾಖೆ, ಅದು ZP ಅಥವಾ TPಗೆ ಬರ್ತದೆ, ಅಥವಾ ಇನ್ನೊಂದು WCD ಅಂತ ನೀವು ಮೊಬೈಲಲ್ಲಿ ನೋಡ್ತು ಅಂತಂದ್ರೆ ಅದ್ರಲ್ಲಿ ಬರುತ್ತೆ. ಯೂಶಲಿ ಕ್ಷೇತ್ರೀಯ ಏನು MLA ಇರ್ತಾರೆ ಅದಕ್ಕೆ ಅವರು ಇನ್ಚಾರ್ಜ್ ಇರ್ತಾರೆ. ಮತ್ತು ಅವ್ರಿಗೆ ಇಷ್ಟು ಅಂತ ಪ್ರತಿ ವರ್ಷನೂ ಕೊಡ್ತಾರೆ. ಅಂದರೆ ಒಂದು ವರ್ಷಕ್ಕೆ ಅವರಿಗೆ 500 ಅಥವಾ 1000 ಜನಕ್ಕೆ ಅವರಿಗೆ ಆಯ್ಕೆ ಮಾಡಿ ಅವರಿಗೆ ಕೊಡೋದಕ್ಕೆ ಇರುತ್ತೆ. ಮತ್ತು ಪ್ರತಿಯೊಂದು ಜಿಲ್ಲೆನಲ್ಲಿ ಪ್ರತಿಯೊಂದು ತಾಲೂಕಿಗೂ ಕೇಂದ್ರ ಸರ್ಕಾರ ಇಷ್ಟಿಷ್ಟು ಅಪ್ಲಿಕೇಶನ್ ಅಂತ ದುಡ್ಡನ್ನು ಕೊಟ್ಬಿಡ್ತಾರೆ. ಆಯ್ತಾ, ಇದು ಗ್ರಾಂಟ್ ಇನ್ ಏಡ್ ಡೈರೆಕ್ಟ್ ಆಗಿ ಸರ್ಕಾರದಿಂದ ಬರುತ್ತೆ. ಅವರು ಅದನ್ನು ಸದ್ಬಳಕೆ ಮಾಡ್ಕೊಳ್ಳೋಂಥ ಅವಕಾಶಗಳಿರುತ್ತೆ. ಇದನ್ನು ಸುಮಾರು ಜನ ಮೈಸೂರಲ್ಲೂ ಕೂಡ ಸುಮಾರು ಜನ ತೆಗೆದುಕೊಂಡಿದ್ದಾರೆ. ಮತ್ತು ಈ ಸ್ಕೀಮ್ ಇವತ್ತೆಲ್ಲ ಬಂದಿಲ್ಲ, ಆಲ್ಮೋಸ್ಟ್ ಬಹಳ ವರ್ಷಗಳಿಂದ ಇದೆ, ಬಟ್ ಮಾಹಿತಿ ಕೊರತೆ ಇದೆ. ಕರೆಕ್ಟ್. ಓಕೆ, ಈಗ ಈ ಒಂದು ಬೀದಿ ಬದಿ ವ್ಯಾಪಾರದಿಂದ ಹೊರಗಡೆ ಬಂದಿರುವಂಥವ್ರು ಕುಶಲಕರ್ಮಿಗಳು. ಇಷ್ಟು ದಿವಸ ಏನಾಗ್ತಾ ಇತ್ತು, ಈಗ ಬುಟ್ಟಿ ಹೆಣೆಯುವಂಥವ್ರು ಇರ್ಬೋದು, ಹೂ ಕಟ್ಟೋವಂಥವ್ರು ಇರ್ಬೋದು, ಅಥವಾ ಏನಂತ ಎಂಬ್ರಾಯ್ಡರಿ ಮಾಡೋವಂಥವ್ರು ಇರ್ಬೋದು, ಕಾರ್ಪೆಂಟ್ರಿಗಳಿರ್ಬೋದು, ಅಥವಾ ಇನ್ಯಾವುದೋ ಒಂದು ಕರಕುಶಲ ವ್ಯವಸ್ಥೆಯಲ್ಲಿರುವಂಥವ್ರು. ಓಕೆ, ಇವ್ರುಗಳಿಗೆ ಏನಾಗ್ತಿತ್ತು ಅಂದರೆ ಇವರು ಅನ್ಆರ್ಗನೈಸ್ಡ್ ಸೆಕ್ಟರು. ಇವ್ರಿಗೆ ಈ ಥರ ಮಾಡ್ತಾ ಇದ್ದಾರೆ ಅಂತಂತ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಏನು ಹೇಳ್ತೀವಿ ಅಂತ ಬ್ಯಾಂಕಿಂಗ್ ವ್ಯವಸ್ಥೆ ಒಳಗೆ ಬಂದಿದ್ರು, ಇವರಿಗೆ ಸಾಲ ಸೌಲಭ್ಯ ಆಗಲಿ ಅಥವಾ ಮಾಹಿತಿ ಆಗಲಿ ಅಥವಾ ಅವ್ರಿಗೆ ಒಂದು ಟ್ರೈನಿಂಗ್ ಆಗಲಿ ಸಿಗ್ತಾ ಇರಲಿಲ್ಲ. ಅದಕ್ಕೆ ಭಾರತ ಸರ್ಕಾರ ಏನು ಮಾಡ್ತು, ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆಯಲ್ಲಿ 18 ಥರ ಒಂದು ಇದನ್ನು ಟ್ರೇಡ್ನ ಫಿಕ್ಸ್ ಮಾಡಿದ್ದಾರೆ. 18 ಟ್ರೇಡಲ್ಲಿ 37 ಥರ ವೃತ್ತಿಪರಗಳನ್ನ ಅಲ್ಲಿ ಗುರುತಿಸಿದ್ದಾರೆ. ಮತ್ತೆ ನಾ ಹೇಳೋನಲ್ಲ, ಹೂಮಾಲೆ ಕಟ್ಟೋರ್ಗೂ ಕೂಡ ಮಾಲಾಕಾರ ಅಂತ ಸ್ಕೀಮನ್ನು ತಂದು ಆಯ್ತಾ, ಅವ್ರಿಗೂ ಕೂಡ 1 ತಿಂಗಳನ್ನ ಕೇಂದ್ರ ಸರ್ಕಾರದವರು ಉಚಿತವಾಗಿ ತರಬೇತಿಯನ್ನು ಕೊಡ್ತಾ ಇದ್ದಾರೆ. ಆಯ್ತಾ, ತರಬೇತಿ ಕೊಟ್ಟ ನಂತರ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ತಾರೆ. ಸರ್ಟಿಫಿಕೇಟ್ ಜೊತೆಗೆ ಅವರ ಉದ್ಯಮಕ್ಕೆ ಬೇಕಾಗುವಂಥದ್ದು 15,000 ರೂಪಾಯಿ ವರ್ತನ ಕಿಟ್ಟನ್ನು ಫ್ರೀಯಾಗಿ ಕೊಡ್ತಾ ಇದ್ದಾರೆ.
ಇದನ್ನ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಮುಖಾಂತರ ಅವ್ರ ಮನೆಗೆ ಕಿಟ್ ನೇರವಾಗಿ ಬರುತ್ತೆ. ಆದರೆ ಒಂದೇ ಒಂದು ಏನು ಹೇಳಿದ್ದಾರೆ ಅಂದರೆ, ಈ PMEKನಲ್ಲಿ ಈಗ ಸದ್ಯದ ಮಟ್ಟದಲ್ಲಿ ಒಂದು ಫ್ಯಾಮಿಲಿಗೆ ಒಬ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ ಈಗ ಕರೆಂಟ್ ಪರಿಸ್ಥಿತಿನಲ್ಲಿ. ಮುಂದಕ್ಕೆ ಅದನ್ನ ಜಾಸ್ತಿ ಮಾಡ್ಬೋದು ಆಯ್ತಾ. ಇನ್ಕ್ಲೂಡಿಂಗ್ ಮೀನು ಹಿಡಿಯುವಂಥವ್ರು, ಮೀನನ್ನ ವ್ಯಾಪಾರ ಮೀನಿಗೆ ಇದನ್ನ ಮಾಡಿ ತೆಪ್ಪದಲ್ಲಿ ಇದು ಮಾಡ್ಕೊಂಡು ಹೋಗುವಂಥವ್ರು, ಇವರೆಲ್ಲರೂ ಕೂಡ ಇದಕ್ಕೆ ಬರ್ತಾರೆ. ಇವ್ರಿಗೆ ಅದಾದ ನಂತರ ಯಾರಿಗೆ ಕಿಟ್ ಬಂದಿದೆ ಅವ್ರಿಗೆ 1 ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಾ ಇದ್ದಾರೆ ಬ್ಯಾಂಕಲ್ಲಿ. ಇದಕ್ಕೆ ಕೊಲ್ಯಾಟ್ರಲ್ ಇಲ್ಲ, ಸೆಕ್ಯೂರಿಟಿ ಇಲ್ಲ, ಶ್ಯೂರಿಟಿ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಿಗೆ ಏನಂತಂದ್ರೆ ಇದಕ್ಕೆ ಸಿಬಿಲ್ನು ಕೂಡ ನೋಡಾಗಿಲ್ಲ. ಈ 1 ಲಕ್ಷ ರೂಪಾಯಿಗೆ ಈ 1 ಲಕ್ಷ ರೂಪಾಯಿಗೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕ್ಲಿಯರ್ ಆಗಿ ಹೇಳಿದ್ದಾರೆ 2 ತಿಂಗಳಿಂದ, ಯಾವುದೇ ಬ್ಯಾಂಕ್ನವರು PMVK ಯೋಜನೆಯಲ್ಲಿ ಸಾಲ ತೆಗೆದುಕೊಳ್ಳೋಕೆ ಬರೋರಿಗೆ ಯಾವುದೇ ಕಾರಣಕ್ಕೂ ಸಿಬಿಲ್ ಅನ್ನ ನೋಡೋ ಆಗಿಲ್ಲ ಅಂತ ಹೇಳಿದ್ದಾರೆ. ಇದು ಸಿಬಿಲ್ ಇಂದ ಹೊರಗಡೆ ಇರುವಂತ ಕ್ಷೇತ್ರ ಆಯ್ತೆ. ಇದನ್ನ ಕಳೆದ ತಿಂಗಳು ನಮ್ಮ ಮೈಸೂರು ಜಿಲ್ಲೆ ಜಡ್ಪಿನಲ್ಲಿ ನಮ್ಮ ಮಾನ್ಯ ಮತ್ತೆ ನನ್ನ ಸನ್ಮಾನ್ಯ MP ಅವರು ಏನೊಂದು ನಮ್ಮ ಮೈಸೂರು ರಾಜ ಸಂಸ್ಥಾನದ ಕಡೆಯ ಇವರು ಏನಿದ್ದಾರೆ ಅವರ ಒಂದು ನೇತೃತ್ವದ ಕಾರ್ಯಕ್ರಮ ನಡೆದಾಗಲೂ ಕೂಡ ಇದನ್ನ ಹೇಳಿದ್ದಾರೆ. ಏನಂತಂತಂದ್ರೆ ಸಿಬಿಲ್ ಕಾರ್ಯನ ನೋಡಾಗಿಲ್ಲ PMEKನಲ್ಲಿ ಪ್ರಧಾನ ಮಂತ್ರಿ ವಿಶ್ವಕರ್ಮದಲ್ಲಿ. ಜೊತೆಗೆ ಇದ್ರಲ್ಲಿ ಏನಂತಂದ್ರೆ ಬ್ಯಾಂಕ್ನವರು ರೆಗ್ಯುಲರ್ ಇಂಟ್ರೆಸ್ಟ್ ಹಾಕ್ತಾರೆ, ಬಟ್ ಕೇಂದ್ರ ಸರ್ಕಾರ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ನಲ್ಲಿ ಆಲ್ಮೋಸ್ಟ್ 5%, 3 to 6% ರೇಟ್ ಆಫ್ ಇಂಟ್ರೆಸ್ಟ್ನ ಸರ್ಕಾರ ಇವ್ರ ಪರವಾಗಿ ಕೊಡ್ತಾ ಇದೆ. ಇವ್ರಿಗೆ 3 to 5% ಬಡ್ಡಿ ದರದಲ್ಲಿ ಇವ್ರಿಗೆ ಏನಂದ್ರೆ ಸ್ಕೀಮ್ನಲ್ಲಿ ಲೋನ್ ತೆಗೆದುಕೊಳ್ಳೋಕ್ಕಾಗತ್ತೆ. ಸೊ ಮೊಟ್ಟ ಮೊದಲು ಏನೂ ಇಲ್ಲದವರಿಗೆ ನಾನು WC ಡಿಪಾರ್ಟ್ಮೆಂಟ್ ನಾ ಹೇಳಿದೆ ಆಯ್ತು, 10,000 ರೂಪಾಯಿ ಕೊಡ್ತಾರೆ ಅಂತ. 10,000ದಿಂದ ಈಗ 1 ಲಕ್ಷ ತನಕ ಲೋನ್ ಸಿಗೋದಕ್ಕೆ PMEKನಲ್ಲಿ ಕೊಡ್ತಾ ಇದೆ. ಹೌದು, ಅದಕ್ಕೆ ಯಾವುದೇ ಸಿಬಿಲ್ ಬೇಡ, ಯಾವುದೇ ಆಧಾರ ಬೇಡ, ಅಂದ್ರೆ ಯಾವುದೇ ಅದಕ್ಕೆ ಕೊಲೆಟ್ರಲ್ ಎಂತದ್ದು ಬೇಡ, ಏನು ಬೇಡ. ಬೇಕಾಗಿರೋದು ಒಂದೇ 1 ತಿಂಗಳ ಟ್ರೈನಿಂಗ್ನ PMEKನಲ್ಲಿ ತೆಗೆದುಕೊಳ್ಳುವಂಥದ್ದು ಆ ಡಿಪಾರ್ಟ್ಮೆಂಟ್ ಅವ್ರು ಕೊಡ್ತಾರೆ. ಮತ್ತು ಇದು MSME DFO ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಆ ಡಿಪಾರ್ಟ್ಮೆಂಟ್ ಅವರು ಇದನ್ನ ಟ್ರೈನಿಂಗ್ನ ಕೊಡ್ತಾರೆ ಆಯ್ತಾ. ಸೊ ಅವರಲ್ಲಿ ಟ್ರೈನಿಂಗ್ ತೆಗೆದುಕೊಂಡ ನಂತರ 1 ಲಕ್ಷ ತೆಗೆದುಕೊಂಡು 1 ಲಕ್ಷ ತೀರ್ಸಾಯ್ತು ಆಯ್ತಾ. ಈಗ ಈ 1 ಲಕ್ಷ ಸಾಲಕ್ಕೆ ಬಂದಾಗ ಇಲ್ಲಿ ಕೆಲವೊಂದು ಬರ್ತದೆ. ಫಾರ್ ಎಕ್ಸಾಂಪಲ್, ನಾನೀಗ ಮಾಲಾಕರ್ ಅಂದ್ರೆ ನಾನು ಹೂವನ್ನ ಮಾಲೆಯನ್ನ ಕಟ್ಟಿ ಮಾರ್ತೇನೆ. ಯೂಶಲಿ ನನಗೆ ಪ್ರತಿ ದಿವಸ ಹೂವನ್ನ ತಗೊಂಡ್ಕೊಂಡ್ಬಂದು ನಾನು ಕಟ್ಟಿ ನಾ ಮಾರ್ತೇನೆ ಅಂದ್ರೆ ಒಂದು ದಿವಸಕ್ಕೆ ನನಗೆ ಎಷ್ಟು kg ಹೂ ಬೇಕಾಗತ್ತೆ? ಒಂದು ದಿವಸಕ್ಕೆ ಒಂದು 10 kg ಹೂವನ್ನ ನಾನು ಕಟ್ಟಿ ಮಾರಬಲ್ಲ. ಈಗ ಒಂದು ದಿವಸಕ್ಕೆ 10 kg ಹೂ ಬೇಕು ಅನ್ನೋದಾದ್ರೆ ಹೂವಿನ ಧಾರಣೆ ಏನಿದೆ? ಕೆಜಿಗೆ 300 ರೂಪಾಯಿ, 500 ರೂಪಾಯಿ ಅಥವಾ 1000 ರೂಪಾಯಿ. ಸೊ ಒಬ್ಬ ವ್ಯಕ್ತಿ 30 kg ಒಂದು ಕಟ್ಟುಬಾಡಿ ಮಾಡ್ತಾನೆ ಅನ್ನೋದಾದ್ರೆ ಅವರ ರಿಕ್ವೈರ್ಮೆಂಟ್ ಬಂದು 30,000 ರೂಪಾಯಿ. ಹೌದು ಆಯ್ತಾ. ಪ್ಲಸ್ ಅದು ಹೋಗಿ ಮಾರಿ ಮತ್ತೊಂದು ಮಾಡೋದಕ್ಕೆ ಇನ್ನೊಂದು 20,000 ರೂಪಾಯಿ ಎಕ್ಸ್ಟ್ರಾ ಕ್ಯೂಷನ್ ಅನ್ಕೋಣ, ಅಂದ್ರೆ 50,000 ರೂಪಾಯಿ. ಸೊ 1 ಲಕ್ಷ ತನಕ ಲೋನ್ ಕೊಡ್ತಾರೆ ಅಂದ ಮಟ್ಟಿಗೆ 1 ಲಕ್ಷನೇ ಕೊಡಬೇಕು ಅಂತೇನಿಲ್ಲ. ಅವ್ರು ಮಾಡ್ತಾ ಇರೋಂಥ ವೃತ್ತಿ, ಆ ವೃತ್ತಿಗೆ ಎಷ್ಟು ರಿಕ್ವೈರ್ಮೆಂಟ್ ಇದೆ ಅನ್ನೋದನ್ನ ಬ್ಯಾಂಕಿನ ಅಧಿಕಾರಿಗಳು ಒಂದು ವಿಮರ್ಶೆ ಮಾಡಿ ಅಸೆಸ್ ಮಾಡೋಂಥ ಅಧಿಕಾರ ಅವ್ರಿಗಿದೆ. ನಾವೇನ್ ಅನ್ಕೊಂಡ್ಬಿಡ್ತೀವಿ, ನಾವು ಹೋಗಿ ಕೇಳ್ತಿದ್ದಾಗ 1 ಲಕ್ಷ ಬರುತ್ತೆ ಅಂತ. ಮತ್ತೆ ಈ ಹಣನ ಕೆಲವೊಂದನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇರುತ್ತೆ, ಬೇರೆ ಕಾರಣಕ್ಕೆ ತೆಗೆದುಕೊಳ್ಳೋಕೆ. ಬಟ್ ಇದು ಕ್ಲಿಯರ್ ಆಗಿ ಏನಿದೆ ಅಂತಂದ್ರೆ ಅವರ ವೃತ್ತಿಯನ್ನು ಇಂಪ್ರೂವ್ ಮಾಡಿಕೊಂಡು ಅವರ ಜೀವನ ಮಟ್ಟನ ಇನ್ಕ್ರೀಸ್ ಮಾಡ್ಕೊಳ್ಳೋಕೆ ಮಾಡ್ತಾ ಇರೋವಂಥದ್ದು ಇದು ಆಯ್ತಾ. ಎರಡನೇದು 1 ಲಕ್ಷ ತೆಗೆದುಕೊಂಡೆ, ನಾನು ತೀರಿಸಿದೆ, 18 ತಿಂಗಳ ತೀರಿಸಿದ ನಂತರ ಮತ್ತೆ 2 ಲಕ್ಷ ಲೋನ್ ತೆಗೆದುಕೊಳ್ಳೋಕೆ ಅವಕಾಶ ಕೊಡ್ತಾರೆ. ನೀವು ಪರ್ಫೆಕ್ಟ್ ಆಗಿ ಮಾಡಿದ್ರೆ ನೀವು 18 ತಿಂಗಳೊಳಗೆ ತೀರಿಸ್ಬಿಡಿ, 12 ತಿಂಗಳಿಗೆ ತೀರಿಸಿದ್ರೆ ಮತ್ತೆ 2 ಲಕ್ಷ ತೆಗೆದುಕೊಳ್ಳೋಕೆ ಇದಾಗುತ್ತೆ. ಆದ್ರೆ 2 ಲಕ್ಷ ತಗೊಂಡ ನಂತರ ಮತ್ತೆ ಅದನ್ನ ತೀರಿಸಿದ್ರೆ 3 ಲಕ್ಷ ಕೊಡೋದಕ್ಕೆ ಸ್ಕೀಮ್ ಇದೆ. ಈ 3 ಲಕ್ಷ ಆದ ನಂತರ ಏನು ಅಂತ ಬರುತ್ತೆ. ಈ 3 ಲಕ್ಷ ಆಗೋಷ್ಟೊತ್ತಿಗೆ ನೀವು ಆಲ್ಮೋಸ್ಟ್ ಒಂದು 3 ಇಂದ 5 ವರ್ಷ ಆಗಿರುತ್ತೆ. ಹೌದು, ಉದ್ಯಮ ಆಧಾರ ಆಗಿದೆ ನಿಮ್ದು, ನೀವು ಉದ್ಯಮಿಗಳಾಗೋಗ್ಬಿಟ್ರಿ. ಆಗ ನೀವು ಮುದ್ರಾದಲ್ಲಿ 5 ಲಕ್ಷ ತನಕ ವಿತೌಟ್ ಕೊಲ್ಯಾಟ್ರಲ್ ವಿತೌಟ್ ಶೂರಿಟಿ ತಗೊಳಕ್ಕೆ ಲೋನ್ ಸಿಕ್ತು. ನೀವು ಆಲ್ರೆಡಿ 3 ಲಕ್ಷದ ನಂತರದ್ದು ಇದು 3 ಲಕ್ಷದಿಂದ 3 ಲಕ್ಷದ ನಂತರ ಹೌದು. ಒಟ್ಟಿನಲ್ಲಿ ಏನು, ಪ್ರಾಮಾಣಿಕವಾಗಿ ಉದ್ಯಮ ಮಾಡಬೇಕು, ಪ್ರಾಮಾಣಿಕವಾಗಿ ಕಟ್ಟಬೇಕು. ನೀವು ಗವರ್ಮೆಂಟಿನ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನ ಸರಿಯಾಗಿ ಫಾಲೋ ಮಾಡ್ಕೊಂಡು ಮುಂದೆ ಹೋಗ್ತಾ ಹೋದ್ರೆ ನಿಮಗೆ 10,000, 1 ಲಕ್ಷ, 2 ಲಕ್ಷ, 3 ಲಕ್ಷ, ಆಮೇಲೆ ಮುದ್ರಾದಲ್ಲಿ 5 ಲಕ್ಷ. ಯಾವುದೇ ಕೊಲೆಟ್ರಾಲ್ ಇಲ್ಲ. ಮುದ್ರಾದಲ್ಲಿ 5 ಲಕ್ಷ ತನಕ ಕೊಲ್ಯಾಟ್ರಲ್ ಇಲ್ಲ ಆಯ್ತೆ. ಅಷ್ಟೊತ್ತಿಗೆ ಏನಾಗುತ್ತೆ, ಇವ್ರಿಗೂ ಮತ್ತೆ ಬ್ಯಾಂಕಿಗೂ ವಹಿವಾಟು ಮಾಡ್ತಾ ಒಂದು ಸಂಬಂಧ ಬೆಳೆದಿರುತ್ತೆ, ವಿಶ್ವಾಸ ಬೆಳೆದಿರುತ್ತೆ ಆಯ್ತೆ. ಯಾವುದೇ ವ್ಯಕ್ತಿ ಮೊಟ್ಮೊಟ್ಲಿಗೆ ಹೋಗಿ ನಂಗೆ ಇಷ್ಟು ಲೋನ್ ಕೊಡಿ ಅಂದ್ರೆ ಕೊಡೋದಕ್ಕೆ ಬರೋದಿಲ್ಲ, ಅವ್ರಿಗೂ ಕೂಡ ಒಂದು ವಿಶ್ವಾಸ ಬೇಕು. ಹೌದೌದು. ಮತ್ತೆ ಬ್ಯಾಂಕ್ ನಲ್ಲಿರೋ ಕೂಡ ಹಣ ಕೂಡ ಏನಂತಂದ್ರೆ ಅಲ್ಲಿ ಡಿಪಾಸಿಟ್ ಇಟ್ಟಿರೋ ಹಣವನ್ನ ಬ್ಯಾಂಕ್ನವರು ಸಾಲ ಕೊಡ್ತಾ ಇದ್ದಾರೆ ಅಷ್ಟೇ. ಆ ಡಿಪಾಸಿಟ್ ಅವ್ರಿಗೆ ವಾಪಸ್ ದುಡ್ಡು ಕೊಡ್ಬೇಕು, ಬಡ್ಡಿ ಕೊಡ್ಬೇಕು.
ಆದ್ರಿಂದ ಬ್ಯಾಂಕ್ನವ್ರು ಕೆಲವೊಂದು ವಿಮರ್ಶೆ ಮಾಡ್ತಾರೆ. ಹೌದು. ಬಟ್ ಇನ್ನೊಂದು ತಿಳ್ಕೊಳ್ಳಿ, ಬ್ಯಾಂಕ್ ಇರೋದೇನೆ ಸಾಲ ಕೊಡೋದಕ್ಕೆ. ಕರೆಕ್ಟ್. ಬ್ಯಾಂಕ್ನವ್ರು ಇರೋದು ಬಿಸ್ನೆಸ್ ಏನು ಅಂದ್ರೆ ಒಂದು ಸಾಲ ಕೊಡೋದು, ಇನ್ನೊಂದು ಡಿಪಾಸಿಟ್ ತೆಗೆದುಕೊಳ್ಳೋದು. ಹೌದು. ಇದೆರಡೇ ಮೇನ್ ಬಿಸ್ನೆಸ್ ಅವ್ರದ್ದು. ಕರೆಕ್ಟ್. ಈ ಡಿಪಾಸಿಟ್ ಅಡ್ವಾನ್ಸ್ ಬಿಟ್ಟರೆ ಅವ್ರದ್ದು ಇನ್ನೇನು ಬಿಸ್ನೆಸ್ ಇದೆ? ಮಿಕ್ಕಿದ್ದು ಯಾವ್ದ್ರಿಂದೊಂದು ಮೇಜರ್ ಇನ್ಕಮ್ ಇಲ್ಲ. ಅದು ಬಿಟ್ಟರೆ ಅವ್ರದ್ದು ಟ್ರಾನ್ಸಾಕ್ಷನ್ ಚಾರ್ಜಸ್ಸು, ಡಿ ಮತ್ತೊಂದು ಬ್ಯಾಂಕಿಂಗ್ ಇದರಲ್ಲಿ ಇದು ಮಾಡೋಲ್ಲ. ಬ್ಯಾಂಕಿನ ಮೂಲ ಕ್ಷೇತ್ರನೇ ಸಾಲ ಕೊಡುವಂಥದ್ದು ಮತ್ತೆ ಡಿಪಾಸಿಟ್ ತೆಗೆದುಕೊಳ್ಳೋದು. ಹೌದು. ಬೇರೆ ಬೇರೆ ರೂಪದಲ್ಲಿ. ಹೌದು. ಸೊ CC ಕೊಡ್ತಾರೆ. ಅದು ಬಿಡ್ತಂದ್ರೆ ಕಿಸಾನ್ ಏನು ಕ್ರೆಡಿಟ್ ಕಾರ್ಡ್ ಅಂತ ಬರುತ್ತೆ, KSC ಅಂತಂತ, ಈ ಥರದ್ದೆಲ್ಲನೂ ಕೂಡ ಕೊಡ್ತಾರೆ. ಮೂಲವಾಗಿ ಏನಂತಂದ್ರೆ ಬ್ಯಾಂಕ್ ಕ್ಷೇತ್ರದಿಂದ ಅಥವಾ ಹಣಕಾಸು ಕ್ಷೇತ್ರದ ವಲಯದಿಂದ ಹೊರಗಡೆ ಇರೋರು ಹಣಕಾಸು ಕ್ಷೇತ್ರಕ್ಕೆ ಬಂದು ಸ್ವಲ್ಪ ರೂಢಿ ಮಾಡಿಕೊಳ್ಬೇಕು. ಹೌದು 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 ಹೌದು. ಸೊ ಅದು ನಿಮ್ಮ ಭಾಷೆಯಲ್ಲಿ ಹೇಳಿದ್ರೆ ವ್ಯವಹಾರ, ಟ್ರಾನ್ಸಾಕ್ಷನ್, ಟ್ರಸ್ಟ್ ಅನ್ನುವಂಥದ್ದು ಒಂದಷ್ಟು ಟ್ರಾನ್ಸಾಕ್ಷನ್ ಆಗ್ತಿದ್ದಾಗೆ ಆಮೇಲೆ ನೀವು ಕೇಳೋದು ಬೇಡ, ಅವರೇ ನಿಮ್ಮನ್ನ ಹುಡ್ಕೊಂಡ್ ಬರ್ತಾರೆ. ನಿಮ್ಗೆ ಎಷ್ಟು ಲೈನ್ ಬೇಕು ಅಂತ ನೀವು ಕೇಳೋದಕ್ಕಿಂತ ಜಾಸ್ತಿ ಅವರೇ ಮನೆಗೂ ಬಂದ್ಬಿಡುವುದು. ಮನೆಗೂ ಬರ್ತಾರೆ. ಏನಪ್ಪಾ ನಿಂಗೆ ಮುಂದೇನ್ ಬೇಕು, ಏನ್ ಮಾಡ್ತಿ. ಅದೇ ಕೊನೆಗೂ ಏನು ಅಂದ್ರೆ ನಿಮ್ಮ ವಿಶ್ವಾಸಾರ್ಹತೆ ಬಹಳ ಮುಖ್ಯ. ಮತ್ತೆ ಏನೇ ಒಂದಿದ್ರು ಕೂಡ ಕೆಲವೊಂದು ಸಂದರ್ಭ ನಾವು ಸಾಲವನ್ನು ತೆಗೆದುಕೊಂಡಿರ್ತೀವಿ, ಸಾಲವನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಕಟ್ಟಕ್ಕಾಗಲ್ಲ. ಅಂತ ಸಮಯದಲ್ಲಿ ಏನನ್ನು ಮಾಡುವಂಥದ್ದು, ನಾ ಸಾಲ ತೆಗೆದುಕೊಂಡಿರ್ತೀನಿ, ಸಡನ್ ಆಗಿ ಏನೋ ಒಂದು ಜೋರಾಗಿ ಮಳೆ ಬಂತು, 2-3 ತಿಂಗಳು ನಂಗೆ ಆದಾಯ ಇಲ್ಲ, ಅಥವಾ ಮನೆಯಲ್ಲಿ ಯಾರೋ ಒಬ್ರಿಗೆ ಯಾರೋ ತೀರೋದ್ರು, ಏನೋ ಒಂದು ಅವಘಡ, ಅನಿರೀಕ್ಷಿತ ಏನೋ ಒಂದಾಯ್ತು. ಅಂತ ಸಮಯದಲ್ಲಿ ಏನ್ ಮಾಡ್ಬೇಕು ಅಂದ್ರೆ ನಾವು ಮೊಟ್ಟ ಮೊದಲಿಗೆ ಬ್ಯಾಂಕಿನವ್ರಿಗೆ ಹೋಗಿ ಲಿಖಿತ ರೂಪದಲ್ಲಿ ಇನ್ಫಾರ್ಮ್ ಮಾಡಿ ಏನ್ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಈ ತರದ್ ಏನೋ ಸಮಸ್ಯೆ ಆಗಿದೆ, ಇಲ್ಲ ನನ್ನ ವ್ಯಾಪಾರದಲ್ಲಿ ಈ ತರ ಆಗಿದೆ, ವ್ಯವಹಾರದಲ್ಲಿ ಈ ತರ ಆಗಿದೆ, ನನ್ಗೆ ಇಷ್ಟು ತಿಂಗಳು ತನಕ ನನ್ಗೆ EMI ಕಟ್ಟೋದು ಕಷ್ಟ ಆಗತ್ತೆ, ಅದರ ಬದಲು ನಾ EMI ಕಟ್ಟಕ್ಕಾಗಲ್ಲ, ನಾನು ಬರೀ ಇಂಟ್ರೆಸ್ಟ್ ಆದ್ರೂ ಕಟ್ತೀನಿ ಅಂತ ಕೇಳ್ಬೇಕು. ಅದನ್ನ ನಾವು ಮೊರಾಟೋರಿಯಂ ಪೀರಿಯಡ್ ಅಂತ ಹೇಳ್ತೀವಿ. ಮೊರಾಟೋರಿಯಂ ಪೀರಿಯಡ್ ಇವತ್ತು ನಿಮಗೆ 3 ತಿಂಗಳಿಂದ 18 ತಿಂಗಳು ಮೊರಾಟೋರಿಯಂ ಪೀರಿಯಡ್ ಕೊಡೋದಕ್ಕೆ ಅವಕಾಶ ಇದೆ. ಆದರೆ ನಾವು ಬಾಯಿ ಮಾತಲ್ಲಿ ಕೇಳಿದ್ರೆ ಏನೂ ಆಗೋದಿಲ್ಲ. ರೈಟಿಂಗ್ ಅಲ್ಲಿ ಕೊಡಬೇಕು, ಲಿಖಿತ ರೂಪದಲ್ಲಿ ಅವ್ರಿಗೆ ರೈಟಿಂಗ್ ನಲ್ಲಿ ಕೊಟ್ಟು ಒಂದು ಕಾಪಿನ ನಾವು ವಾಪಸ್ ತೆಗೆದುಕೊಂಡು ಬರಬೇಕು, ಅಕ್ನಾಲಜ್ಮೆಂಟ್ ತೆಗೆದುಕೊಂಡು ಬರಬೇಕು. ಮತ್ತೆ ಹೇಳೋ ಕಾರಣ ಅದು ಜೆನ್ಯೂನ್ ಆಗಿರ್ಬೇಕು, ಸತ್ಯವಾಗಿರ್ಬೇಕು. ನೀವು ನಾವಿವತ್ತು ಹೇಳಿದ್ದೇವೆ ಬ್ಯಾಂಕ್ ನಲ್ಲಿ 18 ತಿಂಗಳವರೆಗೆ ಅವಕಾಶ ಇದೆ ಅಂತ ಹೇಳಿ ಸುಖ ಸುಮ್ಮನೆ ದುಡ್ಡು ಕಟ್ಟದೇನೆ ಒಂದು ಲೆಟರ್ ಬರ್ಕೊಟ್ಬಿಟ್ರೆ ಆಗುದಿಲ್ಲ ಅಂತ ನೀವು ಹೇಳ್ತಾ ಇರೋದು. ಖಂಡಿತ. ಮತ್ತೆ ಬ್ಯಾಂಕ್ನವ್ರಿಗೂ ಏನಂತಂದ್ರೆ ಬ್ಯಾಂಕ್ನವ್ರು ಯಾರಿಗೆ ಏನೇನ ಮಾಡಿದ್ರೆ ಅವ್ರಿಗೆ ಇಂಟರ್ನಲ್ ಆಡಿಟ್ ಅಲ್ಲಿ ಅವ್ರಿಗೆ ಆಡಿಟ್ ಇನ್ಸ್ಪೆಕ್ಷನ್ ಬಂದಾಗ ಬ್ಯಾಂಕಿನ ಅಧಿಕಾರಿಗಳೇ ಬರ್ಬೋದು ಅಥವಾ 3ನೇ ವ್ಯಕ್ತಿಗಳು ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗೋದು ಕೂಡ ಇರುತ್ತೆ. ಅಂತ ಸಂದರ್ಭದಲ್ಲಿ ಹೇಳಿರೋ ವ್ಯಕ್ತಿ ಸರಿಗಿಲ್ಲ ಅನ್ನೋದಾದ್ರೆ ಬ್ಯಾಂಕಿನ ಅಧಿಕಾರಿಗಳ ಮೇಲೆ ಅವ್ರು ರಿಪೋರ್ಟ್ ಹಾಕ್ತಾರೆ, ನೀವು ಸರಿಯಾಗಿ ಇದನ್ನ ತನಿಖೆ ಮಾಡಿಲ್ಲ, ರ್ಯಾಂಡಮ್ ಆಗಿ ಕೊಟ್ಟ ಲೆಟರ್ನೆಲ್ಲ ಇಸ್ಕೊಂಡಿದ್ದೀರಾ. ಅಲ್ಲಿ ಅನುಮಾನ ಆರಂಭ ಆಗತ್ತೆ. ಅನುಮಾನ ಅಂದ್ರೇನು, ಇಬ್ರು ಸೇರಿ ಏನಾದ್ರು ಅವ್ಯವಹಾರ ಮಾಡಿದೀರಾ ಗುಮಾನಿ ಬರುತ್ತೆ. ಗವರ್ಮೆಂಟಿನ ಸೌಲಭ್ಯವನ್ನ ದುರುಪಯೋಗ ಪಡಿಸ್ಕೊಂಡಿದ್ದೀರಾ ಅಂತ ಅಲ್ಲಿ ಪರ್ಸೆಂಟೇಜ್ ಬರ್ತದೆ ಅಂತ. ಅದು ಕಾಲ್ಪನಿಕವಾಗಿ ಇದ್ರೂ ಕೂಡ ಅದನ್ನ ನಿಜ ಅನ್ನೋ ಮಟ್ಟಿಗೆ ಆಗತ್ತೆ. ಒಟ್ಟಿನಲ್ಲಿ ವೀಕ್ಷಕರೇ, ಈಗ ನಾವು ಇದನ್ನ ಹೇಳ್ತಾ ಇರೋ ಉದ್ದೇಶ ಏನು ಅಂದ್ರೆ, ನೀವು ಬ್ಯಾಂಕಿನ ಒಟ್ಟಿಗೆ ವ್ಯವಹಾರವನ್ನ ಸರಿಯಾಗಿ ಕುದುರಿಸ್ಕೊಂಡ್ರೆ, ವಿಶ್ವಾಸಾರ್ಹತೆಯನ್ನು ಉಳಿಸ್ಕೊಂಡ್ರೆ, ನಿಮಗೆ ಒಂದು 4 ತಿಂಗಳ ಕಟ್ಲಿಕ್ಕೆ ಆಗಿಲ್ಲ ಅನ್ನೋದು ಕೂಡ ಜೆನ್ವಿನ್ ಆಗಿದ್ರೆ, ಬ್ಯಾಂಕಿಗೆ ಅದು ಮನವರಿಕೆ ಆದರೆ ಬ್ಯಾಂಕಿನವರು ನಿಮ್ಮನ್ನ ರಕ್ಷಿಸ್ತಾರೆ ಮತ್ತೆ ನಿಮ್ಮನ್ನ ವಿಶ್ವಾಸಾರ್ಹತೆಯಿಂದ ಉಳಿಸ್ಕೊಳ್ತಾರೆ. ಕೊನೆಗೂ ವಿಶ್ವಾಸಾರ್ಹತೆ ಬಹಳ ಮುಖ್ಯ ವ್ಯವಹಾರದಲ್ಲಿ. ಮತ್ತೀಗ 5 ಲಕ್ಷದ ತನಕ ಯಾವುದೇ ರೀತಿ ಕೊಲ್ಯಾಟ್ರಲ್ ಶ್ಯೂರಿಟಿ ಉದ್ಯಮಿಗಳಿಗೆ ಕೊಡೋದನ್ನು ಕೇಳ್ತಾ ಇಲ್ಲ. ನಮ್ಮ ಇದರಲ್ಲಿ ಇನ್ನೊಂದು ಬರುತ್ತೆ. ನಾವು ಲೋನ್ ಅಂತಂದ್ರೆ 2 ರೀತಿ. ಒಂದು ವ್ಯಾಪಾರ ವಹಿವಾಟುಗಳಿಗೆ ತೆಗೆದುಕೊಡುವಂಥದ್ದು ಉದ್ಯಮಕ್ಕೆ, 2ನೇದು ವೈಯಕ್ತಿಕವಾಗಿ ಕೇಳುವಂಥದ್ದು. ನಾವು ವೈಯಕ್ತಿಕ ಲೋನು ಅಂತ ಬಂದಾಗ ಏನಾಗುತ್ತೆ ಅಂದ್ರೆ, ವೈಯಕ್ತಿಕವಾಗಿ ನಿಮ್ಗೆ ಎಷ್ಟು ಖರ್ಚು ಬರ್ತದೆ? ಹೌದು. ಮತ್ತೆ ಯಾತಕ್ಕೆ ಬರುತ್ತೆ? ಪರ್ಸನಲ್ ಲೋನು ನಿಮ್ಗೆ ಎಷ್ಟು ವೈಯಕ್ತಿಕ ಅಂದ್ರೆ ನಿಮ್ ಪರ್ಸನಲ್ ಆಗಿ ಏನ್ ಖರ್ಚು ಬರುತ್ತೆ ನಿಮ್ಗೆ? ಸೊ 1 ಲಕ್ಷ, 2 ಲಕ್ಷ, 3 ಲಕ್ಷ, 5 ಲಕ್ಷ, ಇಷ್ಟರ ಮಟ್ಟಿಗೆ. ಇದನ್ನ ಬಿಟ್ಟಿದ್ದು ಮಿಕ್ಕಿದೆಲ್ಲವೂ ಕೂಡ ಏನಂತಂದ್ರೆ ಬ್ಯಾಂಕ್ನವ್ರು ಟ್ರೀಟ್ ಮಾಡೋದು ನಾನ್ ಪರ್ಸನಲ್ ಅಂತ ಟ್ರೀಟ್ ಮಾಡ್ತಾರೆ. ಅಂದ್ರೆ ಒಂದು ರೀತಿ ಔದ್ಯಮಿಕ ಅನ್ನೋ ಅರ್ಥದಲ್ಲಿ. ಔದ್ಯಮಿಕ. ನಾನು ಮಗಳ ಮದುವೆನ 20 ಲಕ್ಷ ಖರ್ಚು ಮಾಡ್ತೇನೆ ಅಂತಂದ್ರೆ ಅದು ಪರ್ಸನಲ್ ಅಲ್ಲ, ಅದು ಬ್ಯಾಂಕ್ ನಿಮಗ್ ಪರ್ಸನಲ್. ಬಟ್ ಬ್ಯಾಂಕ್ ಯಾಕೆ ನಿಮಗ್ ಫೈನಾನ್ಸ್ ಕೊಡ್ಬೇಕು? ಸೊ ನೀವು ಬ್ಯಾಂಕ್ ಅನ್ನೋದು ಒಂದು ಉದ್ಯಮ, ಬ್ಯಾಂಕ್ ಅನ್ನೋದು ಒಂದು ವಲಯ. ಅವರು ನಿಮ್ಮ ಪರ್ಸನಲ್ ಅಥವಾ ನಿಮ್ಮ ಒಂದು ಪರ್ಸನಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ
ಅವ್ರು ನಿಮಗೆ ಈ ಒಂದು ಕಾರಣಕ್ಕೆ ಲೋನ್ ಕೊಡಬೇಕು ಅಂತ ಏನಿಲ್ಲ, ಅಥವಾ ನಿಮ್ಮ ಪ್ರೆಸ್ಟೇಜ್ಗೋಸ್ಕರ ಕೊಡಬೇಕು ಅಂತ ಇಲ್ಲ. ಕೊಡ್ಬೇಕು ಅಂತಿಲ್ಲ. ಅವ್ರು ಇರೋದು ಯಾತಕ್ಕೆ, ಬ್ಯಾಂಕಿಗರು ಒಂದು ಇಂಡಸ್ಟ್ರೀಸು ಅಥವಾ ಮತ್ತೊಮ್ಮದನ್ನ ಸಹಾಯ ಮಾಡೋಕೆ ಇರುವಂಥದ್ದು, ಮತ್ತೆ ಅದನ್ನು ಬೆಳೆಸೋದಕ್ಕೆ. ಬಟ್ ಅದೇ ಏನಾಗುತ್ತೆ ಅಂದರೆ, ಈಗ ನಾವೊಂದು ಕಾರ್ ತೆಗೆದುಕೊಳ್ಬೇಕು, ಕಾರ್ನ ತೆಗೆದುಕೊಂಡ್ರೆ ಏನಾಗುತ್ತೆ, ಕಾರ್ನ ನಾನು ವೈಯಕ್ತಿಕವಾಗಿ ಉಪಯೋಗಿಸ್ತೀನಿ ಮತ್ತು ನನ್ನ ಬಿಸ್ನೆಸ್ ಪರ್ಪಸ್ಗೂ ಉಪಯೋಗಿಸ್ತೀನಿ ವೆಹಿಕಲ್ಗಳನ್ನ, ಅದಕ್ಕೆ ಲೋನ್ ಕೊಡ್ತಾರೆ. ಆಯ್ತೆ, ಮನೆಯನ್ನು ತೆಗೆದುಕೊಳ್ಬೇಕು, ಮನೆಯನ್ನು ತೆಗೆದುಕೊಂಡ್ರೆ ನಾವೇ ವಾಸ ಮಾಡ್ತೀವಿ ಅಥವಾ ಏನಂತಂದರೆ ಅದನ್ನು ಬೇರೆ ಬೇರೆ ಕಾರಣಕ್ಕೆ ಉಪಯೋಗಿಸ್ಕೊಳ್ತೀವಿ, ಅದಕ್ಕೆ ಲೋನ್ ಕೊಡ್ತಾರೆ. ಬಟ್ ಅದು ಬಿಟ್ಟು ಬೇರೆದಕ್ಕೆ, ಅಂದರೆ ನಾನು ಜೂಜಾಡಕ್ಕೆ ಬೇಕು, ಆಯ್ತಾ, ಅಥವಾ ನಾನೊಂದು ಈಗೇನಂತಂದ್ರೆ ಕೆಲಸ ಟ್ರಿಪ್ಗೆ ಹೋಗೋದಕ್ಕೂ ಕೊಡ್ತಾರೆ, ಬಟ್ ಬಿಯಾಂಡ್ ಲಿಮಿಟ್ ಕೊಡ್ತಾ ಇಲ್ಲ. ಬಟ್ ಅದೇನೇ ನೀವು ಉದ್ಯಮ ಮಾಡ್ತೀನಿ ಅಂತಂದ್ರೆ ನಿಮಗೆ ಎಷ್ಟು ಲಕ್ಷ ಅಲ್ಲ, ಎಷ್ಟು ಕೋಟಿ, 100 ಕೋಟಿ, 1000 ಕೋಟಿ ಬೇಕಾದ್ರೂ ಕೊಡ್ತಾರೆ. ಆದರೆ ಜೆನ್ಯೂನ್ ಇರಬೇಕು. ನಿಮ್ಮ ಉದ್ಯಮ ಅನ್ನೋದು ಅಥವಾ ವಾಣಿಜ್ಯ ಉದ್ಯಮ ಅನ್ನೋದು ಅಥವಾ ನಿಮ್ಮ ಇಂಡಸ್ಟ್ರೀಸ್ ಅನ್ನೋದು ಜೆನ್ಯೂನ್ ಆಗಿರ್ಬೇಕು. ಅದ ಲೋನ್ ಅನ್ನೋದು ಮರೀಚಿಕೆ ಅಲ್ಲ, ಕಡ್ಡಾಯವಾಗಿ ಸಿಗತ್ತೆ. ಬಟ್ ಲೋನನ್ನು ಹೇಗೆ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಒಂದು ಸ್ವಲ್ಪ ಬುದ್ಧಿವಂತಿಕೆ ಮತ್ತು ಜಾಣತನ ಮತ್ತು ಅದಕ್ಕೆ ಬೇಕಾದ ದಾಖಲಾತಿಯನ್ನು ಕೊಡುವಂಥದ್ದು. ಅವ್ರ ಬ್ಯಾಂಕ್ನವರು 190 ಭಾಗ ಕೊಡ್ತಾರೆ, ಯಾವುದೋ ಒಂದು 5ರಿಂದ 10 ಭಾಗ ಮಾತ್ರ ಅವ್ರಿಗೆ ಅನುಮಾನ ಬಂದರೆ ಮಾತ್ರ, ಅಥವಾ ಹೇಳ್ತಾ ಇರೋ ರೀತಿ, ಈಗ ನಿಮ್ಮದು ಜೆನ್ಯೂನ್ ಇರುತ್ತೆ ಬಟ್ ನಾವು ಅವ್ರಿಗೆ ಹೇಳೋ ರೀತಿಯಲ್ಲಿ ಎಲ್ಲೋ ತಪ್ಪಾಗಿ ಹೇಳ್ತಾ ಇರ್ತೀವಿ, ಆ ಒಂದು ಸಂದರ್ಭದಲ್ಲಿ ಅವ್ರು ರಿಜೆಕ್ಟ್ ಮಾಡ್ತಾರೆ. ಕರೆಕ್ಟ್. ನಾವೊಂದು 2-3 ವಿಶ್ವಕರ್ಮದ್ದು ಮತ್ತು ಕೆಲವೊಂದು ಇದಕ್ಕೆಲ್ಲ ನಾವು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋದಾಗ ಅಲ್ಲೊಂದಷ್ಟು ಜನ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಹೇಳ್ತಾರೆ, ಸರ್ ನಮಗೆ ಲೋನ್ ಕೊಡ್ತಾ ಇಲ್ಲ ಅಂತ. ಅಲ್ಲಿ ಒಂದು 4-5 ಜನದಲ್ಲಿ ಕೆಲವ್ರದೆಲ್ಲ ಜೆನ್ಯೂನ್ ಇತ್ತು, ಅವ್ರದೆಲ್ಲ ಆಗ್ತಾ ಬಂದಿತ್ತು. ನಾವು ಒಂದು ಇಬ್ಬರನ್ನ ಕೇಳ್ದವು, ಅಂದರೆ ಸುಮಾರು ಜನ ಕೇಳಿದಾಗ ಅಲ್ಲೊಬ್ರು ಅಂದರು, ಸರ್ ನಮ್ಮ ತೋಟಕ್ಕೆ ನಾನು ಬೋರಲ್ಲಿ ಹಾಕಿಸ್ಬೇಕು, ಇವ್ರು ದುಡ್ಡೇ ಕೊಡ್ತಾ ಇಲ್ಲ. ಬಟ್ ವಿಶ್ವಕರ್ಮದಲ್ಲಿ ಅವ್ರು ಇದ್ದಿದ್ದೇನಂತಂದರೆ ಟೈಲರಿಂಗಿಗೆ ಏನು ದುಡ್ಡು ಕೊಡಬೇಕು ಅವ್ರು ಕೊಡ್ತಾ ಇದ್ದಾರೆ, ಇವ್ರು ಬೋರ್ ಹಾಕಿಸೋದಕ್ಕೆ ನಂಗೆ ದುಡ್ಡು ಕೊಡಿ ಅಂತಂತ ಇವರೆಲ್ಲೂ ಹೇಳಿದ್ದಾರೆ ಅವ್ರಿಗೆ. ಹೌದು, ಬೋರ್ ಹಾಕ್ಸೋದಕ್ಕೆ ವಿಶ್ವಕರ್ಮದಲ್ಲಿ ದುಡ್ಡು ಕೊಡಿ ಅಂತ ಬ್ಯಾಂಕಿಂಗ್ ನಿರ್ದೇಶನ ಇಲ್ಲ. ಬಹುಶಃ ಬೋರ್ ಹಾಕೋ ಮಿಷನ್ ನೀವೇ ತಯಾರು ಮಾಡ್ತೀರಿ ಅಂದ್ರೆ ಕೊಡ್ತಾರೆ. ಬೋರ್ ಹಾಕೋದಕ್ಕೆ ಲೋನ್ ಸ್ಕೀಮ್ ಇದೆ, ಗಂಗಾ ಕಲ್ಯಾಣ ಕೊಡ್ತಾರೆ, ಅದು ಬೇರೆ. ನೀವು ಅದ್ರಲ್ಲಿ ಕೇಳಿ, ನೀವು ಈ ವಿಭಾಗದಲ್ಲಿ ಇಲ್ಲ, ಈ ವಿಭಾಗದಲ್ಲಿ ಕೇಳೋ ಆಗಿಲ್ಲ. ಹೌದು, ಅಂದ್ರೆ ಲೋನ್ ಕೇಳುವಾಗ ನೀವು ಯಾವ ವಿಭಾಗದಲ್ಲಿ ಕೇಳ್ತೀರಿ ಅನ್ನೋದು ಬಹಳ ಮುಖ್ಯ. ಅಂದ್ರೆ ಇದ್ರ ಬಗ್ಗೆ ನೀವು ಇನ್ಫಾರ್ಮೇಶನ್ ತಗೋಬೇಕು. ಖಂಡಿತ ಅದನ್ನ ನಾವೀಗ ಮಾಡ್ತಾ ಇದ್ದೇವೆ, ಅದನ್ನ ಈಗ ನಾವು ಕೊಡ್ತಾ ಇದ್ದೀವಿ. ನೀವು ಬೋರ್ ಹಾಕ್ಸೋದಕ್ಕೇನೆ ನನಗೆ ಗಂಗಾ ಕಲ್ಯಾಣ ಯೋಜನೆಯಲ್ಲೋ ಅಥವಾ ಇನ್ಯಾವುದೋ ಒಂದು ಯೋಜನೆ ನನಗೆ ಲೋನ್ ಕೊಡಿ ಅಂತಂದ್ರೆ ಖಂಡಿತ ಆ ಡಿಪಾರ್ಟ್ಮೆಂಟ್ಗೆ ನೀವು ಅರ್ಜಿ ಬರೆದು ಇದನ್ನು ತೆಗೆದುಕೊಂಡು ಬಂದರೆ ಆಗ ಸ್ಕೀಮ್ನಲ್ಲಿ ಸಬ್ಸಿಡಿ ಇದ್ದರೆ ಅದನ್ನು ಸೇರಿಸಿ ಇವರು ಬ್ಯಾಂಕ್ನವ್ರು ಕೊಡ್ತಾರೆ, ಸಬ್ಸಿಡಿ ರೇಟ್ ಲೋನ್ ಕೊಡ್ತಾರೆ. ಇಲ್ಲ ವೈಯಕ್ತಿಕವಾಗಿ ನೀವು ಅರ್ಜಿ ಬರೆದು ನಾನು ಬೋರ್ ಹಾಕಿಸ್ಕೋತೀನಿ ಅಂದರೆ ಬೋರ್ಗೆ ಕೊಡ್ತಾರೆ. ಅಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿಯೊಂದು ಸ್ಕೀಮ್ಗೂ ಒಂದೊಂದು ರೇಟ್ ಆಫ್ ಇಂಟ್ರೆಸ್ಟ್ ಅನ್ನೋದು ಏನಿರುತ್ತೆ ಅದು ವೇರಿಯೇಷನ್ ಆಗುತ್ತೆ. ಹೌದು, ಈಗ ಬಹುಶಃ ನೀವು ಹೇಳಿದ ಅರ್ಥದಲ್ಲಿ ಹೀಗೆ ಮಾಡ್ಬೋದೇನೋ. ಒಂದು, ನಿಮಗೆ ಬ್ಯಾಂಕಿನಾಗೆ ಹೋಗೋ ಮೂಲ ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ, ಏನು ಅಂತ ಗೊತ್ತಿಲ್ಲ, ಯಾವ ಸೆಕ್ಟರ್ ಅಂತ ಗೊತ್ತಿಲ್ಲ, ಯಾವ ವಿಭಾಗ ಅಂತ ಗೊತ್ತಿಲ್ಲ. ಆವಾಗ ನೀವು ಹೋಗಿ ಹೇಳ್ಬೋದು, ಕಾಣುತ್ತೆ ನನಗೆ ಬೋರ್ ಹಾಕಿಸೋದಕ್ಕೆ ಸರ್ಕಾರಿ ಇದರಲ್ಲಿ ಸೌಲಭ್ಯಗಳಲ್ಲಿ ಇರುವ ಲೋನ್ ಬೇಕು ಅಂತ ಕೇಳ್ಬೋದು. ಅದ್ರ ಬದಲು ನೀವು ವಿಶ್ವಕರ್ಮ ಯೋಜನೆಯಲ್ಲೇ ನನಗೆ ಈ ಲೋನ್ ಬೇಕು ಅಂದ್ರೆ ಆಗ ಗೊಂದಲ ಶುರು ಆಗ್ತದೆ. ಈಗ ಉದಾಹರಣೆಗೆ ಸರ್, ವಿಶ್ವಕರ್ಮ ಯೋಜನೆಯಲ್ಲಿ ಲೋನ್ ತಗೋಬೇಕು ಅಂತ ಆದ್ರೆ ಏನೇನು ಕಾಗದ ಪತ್ರ ಬೇಕು? ಸೊ ವಿಶ್ವಕರ್ಮ ಯೋಜನೆಯಲ್ಲಿ ಲೋನ್ ತೆಗೆದುಕೊಳ್ಬೇಕು ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಅವರು ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಟ್ರೈನಿಂಗ್ ಕಂಪ್ಲೀಷನ್ ಆಗಿರ್ಬೇಕು. ಟ್ರೈನಿಂಗ್ ಕಂಪ್ಲೀಷನ್ ಆದ ನಂತರ ಅವರಿಗೆ ಸರ್ಟಿಫಿಕೇಟ್ ಬಂದಿರುತ್ತೆ. ಮತ್ತೆ ವಿಶ್ವಕರ್ಮ ಜಾತಿಯವರಾಗಿರ್ಬೇಕಾ, ಹೇಗೆ ಅದು? ಇಲ್ಲ, ವಿಶ್ವಕರ್ಮ ಅಂತಂದ್ರೆ ಏನು ಅಂತಂದ್ರೆ ವಿಶ್ವಕರ್ಮ ಅನ್ನೋನು ಈ ಒಂದು ಸೃಷ್ಟಿಯಲ್ಲಿ ಎಲ್ಲವನ್ನು ನಿರ್ಮಿತಿ ಮಾಡುದು. ಹೌದು, ಅಂದ್ರೆ ಬ್ರಾಡರ್ ವಿಷನ್ ಅಲ್ಲಿ ಏನು ಅಂತಂದ್ರೆ ಈ ಏನೊಂದು 37 ಟ್ರೇಡ್ಗಳಿದಾವೆ, ಅವರೆಲ್ಲ ವಿಶ್ವಕ್ಕೆ ಬೇಕಾದಂತ ಟ್ರೇಡ್ಗಳು. ಅದಕ್ಕೆ ಏನ್ ಮಾಡಿದ್ರು, ವಿಶ್ವಕರ್ಮನ ಕೆಳಗಡೆ ಇವ್ರನ್ನ ಹಾಕಿದ್ದಾರೆ. ಇದು ಜಾತಿ ವ್ಯವಸ್ಥೆನಲ್ಲಿ ಕೊಡ್ತಾ ಇರೋಂಥದ್ದು. ಇದು ಕೆಲಸ ಮೂಲ, ವರ್ಕ್ ಬೇಸ್, ಕಸುಬು ಮೂಲ. ನೀವು ಆ ಕಸುಬು ಮಾಡ್ತಾ ಇದ್ರೆ ಆಯ್ತು, ಅವ ಯಾವ ಜಾತಿಯವನಾದ್ರೆ ಆಗಿರ್ಲಿ. ಆದ್ರೆ ಕಸುಬು ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ಇಷ್ಟು ದಿವಸ ನಿಮ್ಮ ಹತ್ರ ದಾಖಲಾತಿ ಇರ್ಲಿಲ್ಲ. ಯಾಕಂದ್ರೆ ಇವರು ಅನ್ಆರ್ಗನೈಸ್ಡ್ ಸೆಕ್ಟರ್, ನೀವು 5 ತಲೆಮಾರಿಂದ ಮಾಡ್ಕೊಂಡ್ ಬರ್ತಿದ್ರಿ. ಹೌದು. ಬಟ್ ಸರ್ಕಾರಕ್ಕೆ ಏನ್ ಬೇಕು ಅಂದ್ರೆ ದಾಖಲಾತಿ ಬೇಕು. ಅದನ್ನ ವಿಶ್ವಕರ್ಮದ ಕೆಳಗಡೆ ನಿಮಗೆ ಬರುತ್ತೆ ಅಂದ್ರೂ ಕೂಡ ವಿಶ್ವಕರ್ಮದ ಕೆಳಗಡೆ ಹೋಗಿ ನೀವು ಟ್ರೈನಿಂಗ್ ತೆಗೆದುಕೊಳ್ಳಿ. ಟ್ರೈನಿಂಗ್ ತಗೊಂಡಾಗ ಅವ್ರು ನಿಮ್ಗೆ ಬರುತ್ತೆ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ. ಆಯ್ತಾ, ಅದು ಭಾರತದ ಲಾಂಛನ ಇರೋ ಸರ್ಟಿಫಿಕೇಟ್ ಕೊಡ್ತಾರೆ. ಅದು ಸಿಕ್ಕಿದ್ರೆ ಅಲ್ಲಿ ಫಸ್ಟ್ ಬೇಸ್ ಆಯ್ತು. ಆಮೇಲೆ ಅದ್ರ ಜೊತೆಗೆ ಅವರು ಟ್ರೈನಿಂಗ್ ಕಿಟ್ನು ಕೂಡ ಕೊಡ್ತಾರೆ. ಅಂದ್ರೆ ನಿಮ್ಮ ಏನನ್ನು ಬಳಸ್ತೀರಾ
ಈಗ ಫಾರ್ ಎಕ್ಸಾಂಪಲ್ ಟೆಕ್ಸ್ಟೈಲ್ ಮಾಡ್ತಾ ಇದ್ದಾರೆ ಅಂದರೆ ಟೆಕ್ಸ್ಟೈಲ್ ಬೇಕಾದ್ರೆ ಕತ್ತರಿ ಆಗಿರ್ಬೋದು ಅಥವಾ ಏನೋ ದಾರದಿಂದ ಇರ್ಬೋದು, ಸೂಜಿ, ಇದನ್ನೆಲ್ಲದು ಒಂದು 15,000 ಕಿಟ್ ಬರ್ತದೆ. ನೀವು ಕಾರ್ಪೆಂಟ್ರಿ ಮಾಡ್ತಾ ಇದ್ದಾರೆ ಅಂದರೆ ಕಾರ್ಪೆಂಟ್ರಿ ಬೇಕಾದ್ರೆ ಉಳಿ ಇರ್ಬೋದು ಅಥವಾ ಏನೋ ಜಾಕ್ ಪ್ಲೇನ್ ಇರ್ಬೋದು, ಚಿಸಲ್ ಇರ್ಬೋದು, ಗರ್ಗಾಸ ಇರ್ಬೋದು, ಏನು ಬೇಕೋ ಅದನ್ನೆಲ್ಲನೂ ಅವರು ನಿಮ್ಗೆ ಕೊಡ್ತಾರೆ. ಎರಡನೇದು ಕಿಟ್ ಬರುವಂಥದ್ದು. ಇಲ್ಲಿ ಸಮಸ್ಯೆ ಏನಾಗತ್ತೆ ಅಂತ ನಾನು ನೋಡಿದಾಗೆ, ವಿಶ್ವಕರ್ಮದಲ್ಲಿ ರಿಜಿಸ್ಟ್ರೇಷನ್ ಮಾಡಬೇಕಾದಾಗ ಒಂದು ಅಡ್ರೆಸ್ ಇರುತ್ತೆ, ಮಧ್ಯದಲ್ಲೆಲ್ಲ ಅಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಅದು ಸಮಸ್ಯೆ. ಆವಾಗ ಏನಾಗತ್ತೆ, ವಿಶ್ವಕರ್ಮದಲ್ಲಿ ಕಿಟ್ಟು ಹಳೆ ಅಡ್ರೆಸ್ಗೆ ಹೋಗುತ್ತೆ, ಇವರು ಚೇಂಜ್ ಆಫ್ ಅಡ್ರೆಸ್ನ ಇವ್ರಿಗೆ ಸಂಸ್ಥೆಗೆ ಹೇಳಿರೋದಿಲ್ಲ, ಆಯ್ತು, ಅದು ಬಂದು ವಾಪಸ್ ಹೊರಟೋಗುತ್ತೆ. ಇನ್ನೂ ಕೆಲವು ಸಲ ಏನಾಗತ್ತೆ ಅಂದರೆ, ನಾವು ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಕೊಟ್ಟಿರ್ತೇವೆ, ಯಾವುದೋ ಕಾರಣಕ್ಕೆ ಆಧಾರ್ ಕಾರ್ಡಲ್ಲಿ ಕೊಟ್ಟಿರೋ ಮೊಬೈಲ್ ನಂಬರ್ ಚೇಂಜ್ ಮಾಡಿಬಿಡ್ತೇವೆ, OTP ಹಳೆ ನಂಬರ್ಗೆ ಹೋಗ್ತಾ ಇರ್ತದೆ. ಆಯ್ತಾ, ಅವರು ಈಗ ಯಾವುದೇ ಸಂಸ್ಥೆ ಆದರೂ ಈಗ ಸ್ಪೀಡ್ ಪೋಸ್ಟಲ್ಲಿ ಕಳಿಸಿದ್ರೆ ಅವ್ರು OTP ಕೇಳ್ತಾರೆ ನಿಮಗೆ ಡೆಲಿವರಿ ಕೊಡೋದಕ್ಕೆ. ಕೆಲವೊಂದು ಕಡೆ ಏನಾಗಿದೆ ಅಂದರೆ, ಬಂದಿದೆ ತೆಗೆದುಕೊಳ್ಳೋದಕ್ಕೆ OTP ಮತ್ತೊಂದು ಮಗದೊಂದು ಇವ್ರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಯಾಕೆಂದ್ರೆ ಮೊಬೈಲ್ ನಂಬರ್ಗಳು ಚೇಂಜ್ ಆಗಿದ್ದಾವೆ. ಕರೆಕ್ಟ್. ಸೊ ಈ ಥರ ಏನಾದರೂ ಬದಲಾವಣೆ ಆದರೆ, ಆ ಬದಲಾವಣೆಯನ್ನು ಯಾರು ನಿಮ್ಮ ಅಲ್ಲಿ ಕ್ಷೇತ್ರ ಅಧಿಕಾರಿಗಳಿರ್ತಾರೆ, ಎಲ್ಲಿ ಟ್ರೈನಿಂಗ್ ತೊಗೊಂಡಿದ್ರಿ ಅಥವಾ ಟ್ರೈನಿಂಗ್ ತೊಗೊಂಡಿದ್ದಂಥ ಕ್ಷೇತ್ರ ಅಧಿಕಾರಿ ಇರ್ತಾರೆ, ಅವ್ರಿಗೆ ಹೋಗಿ ಲಿಖಿತವಾಗಿ ವಿಷಯ ರೂಪನ ತಿಳಿಸಿದ್ರೆ ಬದಲಾವಣೆ ಅವ್ರು ಅಪ್ಡೇಟ್ ಮಾಡ್ಕೊತಾರೆ. ಕರೆಕ್ಟ್. ಇಲ್ಲ ಅಂತಂತಂದರೆ ಈ ಬದಲಾವಣೆ ಅವ್ರಿಗೆ ಗಮನಕ್ಕೆ ಬರದೆ ಆದರೆ ಅದು ವಾಪಸ್ ಹೋಗುತ್ತೆ. ಬಟ್ ಯಾರ್ಯಾರಿಗೆ ಕಿಟ್ ಬಂದಿದೆ, ಕಿಟ್ ಬಂದ ನಂತರ ಅವರನ್ನೇ ಅದನ್ನ ಬ್ಯಾಂಕಿಗೆ ಕಳಿಸ್ತಾರೆ, ಬ್ಯಾಂಕ್ನವ್ರು ಅವ್ರಿಗೆ ಸಾಲ ಕೊಡ್ತಾರೆ. ಅಷ್ಟೊತ್ತಿಗೆ ಅವ್ರದ್ದು ಖಾತೆ ಎಲ್ಲ ಆಗಿರುತ್ತೆ, ಖಾತೆಗೆ ಕೆಲವೊಂದು ಇನ್ಸೈಟ್ ಅವ್ರಿಗೆ ಕೆಲವೊಂದು ಇದನ್ನು ಕೂಡ ಕಳಿಸ್ತಾರೆ, ಏನಂದರೆ ಕೆಲವೊಂದು ಅಮೌಂಟ್ನು ಕೂಡ ಹಾಕ್ತಾರೆ ಅವ್ರ ಖಾತೆಗೆ. ಬ್ಯಾಂಕ್ನವ್ರು ಆಮೇಲೆ ಅವ್ರಿಗೆ 1 ಲಕ್ಷ ಲೋನನ್ನು ಕೊಡ್ತಾರೆ. 1 ಲಕ್ಷದ ತನಕ ಕೊಡ್ತಾರೆ. 1 ಲಕ್ಷನೇ ಕೊಡಬೇಕು ಅಂತಿಲ್ಲ, ನಾ ಆಗಲೇ ಹೇಳಿದ್ನಲ್ಲ, ನಿಮ್ಮ ಉದ್ಯಮದ ಕಸುಬಿಗೆ ಏನು ಬೇಕು ಅಷ್ಟರ ಮಟ್ಟಿಗೆ 1 ಲಕ್ಷ ತನಕ ಮೊದಲನೇ ಸಲ ಕೊಡ್ತಾರೆ.